ನಾಗತಿಹಳ್ಳಿ ರಮೇಶ್ ಎಂದಾಕ್ಷಣ ತಟ್ಟನೆ ನೆನಪಾಗೋದು ಅವರ 10 ಬಗೆಯ ಕಾಳಜಿಗಳು ಹಾಗೂ ಬಹುಮುಖಿ ಕ್ರಿಯಾಶೀಲ ಗುಣ. ಈ ಸ್ವಭಾವ ಹಲವು ಜನಸ್ಥೆರಗಳನ್ನು ಒಟ್ಟಿಗೆ ಹಿಡಿಯುವ ಹಂಬಲವುಳ್ಳದ್ದು. ವಿಸಿಟಿಂಗ್ ಕಾರ್ಡ್ನಲ್ಲಿ ಕೂರಿಸಲು ಸಾಧ್ಯವಾಗದಷ್ಟು ಡೆಸಿಗ್ನೇಷನ್ಗಳನ್ನು ಹೊಂದಿರೋ ರಮೇಶ್ ಅವರ ಸವ್ಯಸಾಚಿ ಪ್ರತಿಭೆಯ ಚಿಕ್ಕ ಪರಿಚಯ ಇಲ್ಲಿದೆ. ವಿಸಿಟಿಂಗ್ ಕಾರ್ಡ್ನಲ್ಲಿ ಡೆಸಿಗ್ನೇಷನ್ ಹಿಡಿಸಲ್ಲ. ಆಲ್ರೌಂಡ್ ಆಟಕ್ಕೆ ಇರೋರೊಬ್ಬರೇ ಗ್ರ್ಯಾಂಡ್ ಮಾಸ್ಟರ್. ನೀವು ಪರಿಚಿತರ ಪ್ರಭಾವಿಗಳ ವಿಸಿಟಿಂಗ್ ಕಾರ್ಡ್, ಬಿಸಿನೆಸ್ ಕಾರ್ಡ್ಗಳನ್ನು ನೋಡಿದ್ದೀರಿ. ಅಲ್ಲಿ ವ್ಯಕ್ತಿಯೊಬ್ಬರು ತಾವು ಯಾರು, ತಮ್ಮ ಡೆಸಿಗ್ನೇಷನ್ ಏನು ಅನ್ನೋದನ್ನೋ, ತಮ್ಮ ವೃತ್ತಿ ಏನು ಅನ್ನೋದನ್ನೋ ಬರೆದುಕೊಂಡಿರುತ್ತಾರೆ. ಆದರೆ ಸಾಹಿತಿ, ಚಿಂತಕ, ಸೊಗಸಾದ ಮಾತುಗಾರ ನಾಗತಿಹಳ್ಳಿ ರಮೇಶ್ ಅವರು ಎಲ್ಲವನ್ನೂ ಮೀರಿದ ಸವ್ಯಸಾಚಿ. ಅವರ ವೃತ್ತಿ ಬದುಕಿನ ಬಗ್ಗೆ ಅಂದರೆ ಡೆಸಿಗ್ನೇಷನ್ಗಳನ್ನು ಹಾಕಲು ವಿಸಿಟಿಂಗ್ ಕಾರ್ಡ್ ಸಾಕಾಗೋಲ್ಲ, ಲೆಟರ್ ಹೆಡ್ಡೇ ಬೇಕು. ಬೆಂಗಳೂರಿನ ಬೀದಿಗಳಲ್ಲಿ ಸೀಬೆಹಣ್ಣು ಮಾರಿ, ಪತ್ರಿಕೆ ಹಂಚಿ, ಗ್ಯಾಪ್ನಲ್ಲಿ ಕಾಲೇಜಿಗೆ ಹೋಗಿ ವಿಜ್ಞಾನದ ವಿದ್ಯಾರ್ಥಿಯಾಗಿ, ಕಾನೂನು ಪದವೀಧರರಾಗಿ ಬೆಳೆದು ಬಂದವರು ನಾಗತಿಹಳ್ಳಿ ರಮೇಶ್. ಅವರು ಹುಟ್ಟಿ ಬೆಳೆದ ವಾತಾವರಣದಲ್ಲಿನ ಅನುಭವಗಳೇ ಅವರಲ್ಲಿ ಸೃಜನಶೀಲತೆಯ ಸಸಿಗಳನ್ನು ನೆಟ್ಟಿದ್ದವು. ಕ್ರಿಯೆಯ ಹುಟ್ಟು ಪಡೆದ ಅವರ ಸೃಜನಶೀಲತೆ ಹಲವಾರು ಬೇರುಗಳತ್ತ ಹಬ್ಬುತ್ತಾ ಹರಿಯುತ್ತಲೇ ಸಾಗಿದೆ. ಈಗಲೂ ಹರಿಯುತ್ತಿದೆ. 90ರ ದಶಕ ಆರಂಭದಲ್ಲಿ ಬಹುಶಃ ಕನ್ನಡದ ಶೈಕ್ಷಣಿಕ ಕ್ಷೇತ್ರ ಸ್ಪರ್ಧಾತ್ಮಕ ಜಗತ್ತನ್ನೇ ಅಷ್ಟಾಗಿ ಮನಗಾಣದ ದಿನಗಳಲ್ಲಿ ರಮೇಶ್ ರೂಪಿಸಿದ ಸ್ಪರ್ಧಾ ಪ್ರಪಂಚ ಮಾಸಿಕ ಆ ಕ್ಷೇತ್ರಕ್ಕೆ ಹೊಸ ಯುಗವನ್ನೇ ಸೃಷ್ಟಿಸಿಕೊಟ್ಟಿತ್ತು. ಕನ್ನಡದ ನವ ಯುವಕರಲ್ಲಿ ಕಾಂಪಿಟೇಷನ್ ಜಗತ್ತಿನಲ್ಲಿ ಕುದುರೆಗಳಂತೆ ಓಡುವ ಶಕ್ತಿ ತುಂಬಿದ್ದು ಕೂಡ ಇದೇ ಸ್ಪರ್ಧಾ ಪ್ರಪಂಚ ಪತ್ರಿಕೆ. ಪತ್ರಿಕೆಯಲ್ಲದೆ ಮುದ್ರಣ ಕ್ಷೇತ್ರಕ್ಕೂ ಕೈ ಹಾಕಿ ಅಲ್ಲಿಯೂ ಅಸಾಧಾರಣ ಯಶಸ್ಸು ಕಂಡ ರಮೇಶ್ ಅಲ್ಲಿಯೂ ಹೊಸ ಸಾಧ್ಯತೆಗಳನ್ನು ತೆರೆದರು. ಅಂದಿನ ದಿನಗಳಲ್ಲಿ ಮುದ್ರಣ ಮಾಧ್ಯಮದ ಆರ್ಥಿಕ ಯಶಸ್ಸನ್ನು ಅಚ್ಚುಮೂಳೆ ಜೋಡಿಸುವ ಕಾರ್ಮಿಕರಿಗೂ ಹಂಚಿ ಮುದ್ರಕರಿಗೆ, ಪ್ರಕಾಶಕರಿಗೆ ಮಾದರಿಯಾಗಿ ನಿಂತರು. ಸ್ವಂತ ಪ್ರೆಸ್ ಇಲ್ಲದೆಯೂ ಅವರು ಸಾಧಿಸಿದ ಈ ಗೆಲುವು ಸಾಮಾನ್ಯವಾದುದೇನೋ ಅಲ್ಲ. ಹೊಸ ಮಾಧ್ಯಮಕ್ಕೆ ಒಗ್ಗಿಕೊಂಡ ಸೃಜನಶೀಲ ಮನಸ್ಸು. ಕಿರುಚಿತ್ರ, ಸಿಡಿ, ಡಾಕ್ಯುಮೆಂಟರಿ ಎಲ್ಲದಕ್ಕೂ ಸೈ ಬರೆಯುವುದಷ್ಟೇ ರಮೇಶ್ ಅವರ ಗೀಳಾಗಿರಲಿಲ್ಲ. ಅವರ ಸೃಜನಶೀಲತೆ, ಕಾವ್ಯ, ಜೀವಪದಗಳ ಜೊತೆಗೆ ಕಿರುಚಿತ್ರ, ಪ್ರಕಾಶನ, ಸಾಕ್ಷ್ಯಚಿತ್ರ ಈಗ ನಾನಾ ವಿಧಗಳಲ್ಲಿ ಪ್ರಕಟಗೊಂಡಿದೆ. ಮುದ್ರಣ ಮಾಧ್ಯಮದಿಂದ ಆಧುನಿಕ ಡಿಜಿಟಲ್ ಮಾಧ್ಯಮಕ್ಕೆ ಜಗತ್ತು ಕಾಲಿಟ್ಟಾಗ ಅಷ್ಟೇ ವೇಗದಲ್ಲಿ ಅದಕ್ಕೆ ಒಗ್ಗಿಕೊಂಡ ನಾಗತಿಹಳ್ಳಿ ರಮೇಶ್ ಸಾಕಷ್ಟು ಡಾಕ್ಯುಮೆಂಟರಿಗಳನ್ನು ರಚಿಸಿ ನಿರ್ದೇಶಿಸಿದರು. ಅದರಲ್ಲೂ ಅವರ ಜೀವನದ ಹಾಡು, ಪರಿಸರ ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸಿದರು. ಮನುಷ್ಯನನ್ನು ಅಗಣಿತ ಪ್ರೀತಿಯೊಂದಿಗೆ ನೋಡುವ ದಾರ್ಶನಿಕ ಆಳವಿದೆ ಅವರ ಕಿರುಚಿತ್ರಗಳ ಸರಣಿ. ಬೇರುಗಳತ್ತ ಗಮನಿಸಿದರೆ ಅವರ ಅಪಾರ ಸಾಂಸ್ಕೃತಿಕ, ಸಾಮಾಜಿಕ ತಿಳುವಳಿಕೆ ಅರಿವಿಗೆ ಬರುತ್ತದೆ. ಸಮಾಜದ ವಿವಿಧ ಘಟ್ಟಗಳನ್ನು, ಸಾಹಿತ್ಯಕ, ಸಾಂಸ್ಕೃತಿಕ, ಪ್ರಾಕೃತಿಕ ತಲ್ಲಣಗಳನ್ನು ವಿಶಿಷ್ಟ ದೃಷ್ಟಿಕೋನದ ಮೂಲಕ ಹಿಡಿದಿಡುವ ಈ ಕಿರುಚಿತ್ರ ಸರಣಿ ಕನ್ನಡದಲ್ಲಿ ವಿಶಿಷ್ಟ ಪ್ರಯೋಗ. ಈ ಕೃತಿಗೆ 16 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿರುವುದು ಇದರ ಹೆಚ್ಚುಗಾರಿಕೆ. ಸಿನಿಮಾ ರಂಗದಲ್ಲೂ ನಾಗತಿಹಳ್ಳಿಗೆ ಆಸಕ್ತಿ.
ರಾಜಕೀಯ ಒಡನಾಟದಲ್ಲೂ ಸಂಭಾವಿತ ಗೆಳೆಯ. ನಾಗತಿಹಳ್ಳಿ ರಮೇಶ್ ಅವರ ಆಸಕ್ತಿ ಇಷ್ಟಕ್ಕೆ ಸೀಮಿತವಾಗಲ್ಲ. ಕಲಾವಿದನಿಗೆ ಕ್ಯಾನ್ವಾಸ್ ಎಷ್ಟಿದ್ದರೂ ಕಡಿಮೆಯೇ, ಹಾಗೆಯೇ ಭಾವಜೀವಿಗೆ ಪರದೆ ಎಷ್ಟಿದ್ದರೂ ಚಿಕ್ಕದೇ. ರಮೇಶ್ ಅವರು ಅಪ್ರತಿಮ ಬರಹ ಶಕ್ತಿಯಿಂದ ಸಿನಿಮಾ ರಂಗದಲ್ಲೂ ಕೆಲಸ ಮಾಡಿದವರು. ಸಿನಿಮಾ ಅಂದ್ಮೇಲೆ ರಾಜಕೀಯವೂ ಜೊತೆಗೆ ಅಂಟಿಕೊಂಡೇ ಇರುತ್ತೆ. ಆದರೆ ಇವರು ಎಲ್ಲರ ಮಧ್ಯೆ ಇದ್ದು ಯಾವುದಕ್ಕೂ ಅಂಟಿಕೊಳ್ಳದೆ ತಮ್ಮದೇ ಆದ ತತ್ವವನ್ನು ಬೆಳೆಸಿದರು. ದೇವೇಗೌಡರಿಂದ ಹಿಡಿದು ಇತ್ತೀಚಿನ ರಾಜಕಾರಣಿಗಳವರೆಗೆ ಅಡುಗೆ ಮನೆಯವರೆಗೆ ಹೋಗಿ ಮಾತನಾಡಿ ಬರುವಂತಹ ಒಡನಾಟವಿದ್ದರೂ ಅಲ್ಲೂ ಬದ್ಧತೆಯೊಂದನ್ನು ರೂಢಿಸಿಕೊಂಡಿದ್ದಾರೆ. ಸಮಕಾಲೀನ ಸಾಂಸ್ಕೃತಿಕ ತಿಳಿವಿನ ವಿಚಾರ ಬಂದರೆ ನಾಗತಿಹಳ್ಳಿಯವರೇ ಒಂದು ವಿಶ್ವಕೋಶ. ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ, ನಿಂತ ನೋಡು ಯಜಮಾನ. ಒಬ್ಬನೇ ವ್ಯಕ್ತಿ ಇಷ್ಟೆಲ್ಲ ವಲಯಗಳಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದಾರೆಯೇ ಎಂದು ಆಶ್ಚರ್ಯದ ಜೊತೆಗೆ ಅಭಿಮಾನವೂ ಮೂಡುತ್ತದೆ. ಹೀಗೆ ಹಲವು ಹರವುಗಳನ್ನು ಒಳಗೊಂಡಿರುವ ರಮೇಶ್ ಅವರ ಕಾಳಜಿ ಸಮಾಜವನ್ನು ಒಳಿತಿನ ಮೂಲಕವೇ ಕಟ್ಟಬೇಕೆನ್ನುವ ಆಧ್ಯಾತ್ಮಿಕ ಹಠವುಳ್ಳದ್ದು ಅವರ ಕವಿತೆಗಳ ಸ್ಥಾಯಿ ಗುಣವಾಗಿರುವ ತಾಯ್ತನದಂತೆಯೇ ಸಂತನದ್ದು. ಕನ್ನಡಿಗನೊಬ್ಬ ವಿಶ್ವಸಂಸ್ಥೆಯಲ್ಲಿ ಗೌರವಕ್ಕೆ ಪಾತ್ರನಾಗೋದು ಅಂದ್ರೆ ಅದು ಸಾಮಾನ್ಯ ಮಾತ. ಇಂತಹ ವಿಶೇಷ ಮಣಿರತ್ನವನ್ನ ತಮ್ಮ ಸಾಧನೆಯ ಮುಕಟದಲ್ಲಿ ಜೋಡಿಸಿಕೊಂಡಿರೋ ನಾಗತಿಹಳ್ಳಿ ರಮೇಶ್ ಅವರ ಕಾವ್ಯ ಶಕ್ತಿ, ರಾಜಕೀಯ ಸಾಂಗತ್ಯದ ಬಗ್ಗೆ ಹೇಳ್ತೇವೆ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ.